ತಮ್ಮ ಭಾಷಣ ನಾನು ಕೇಳಿದೆ, ಮೈನಾರಿಟಿಗೆ ನಮ್ಮ ಸರ್ಕಾರ ಬಂದು ಸುಮಾರು 10,000 ಕೋಟಿವರೆಗೆ ಕೊಡ್ತೀನಿ ಅಂತ ಹೇಳಿ. 5 ವರ್ಷದಿಂದ ನನಗೆ ಬಂದಿಲ್ಲ ಇವತ್ತು ಸ್ಟೇಟ್ಮೆಂಟಲ್ಲಿ 10,000 ಕೋಟಿವರೆಗೆ ಕೊಡ್ತೀನಿ. 5 ವರ್ಷದಲ್ಲಿ 10,000 ಕೋಟಿವರೆಗೂ ಕೊಡಲಿಕ್ಕೆ ಸಾಧ್ಯತೆ ಇದೆ. 10,000 ಕೋಟಿ ಕೊಡ್ತೇನೆ ಅಂತ ಹೇಳಿ 5 ವರ್ಷದಲ್ಲಿ. ಇವರು ಹೇಳೋದು ಒಂದು, ಮಾಡೋದು ಮತ್ತೊಂದು. ಅದಕ್ಕೆ ಇವರ ಲಜ್ಜೆಗೆಟ್ಟ ಸಮರ್ಥನೆಗಳು ಬೇರೆ. ಅಧಿಕಾರಕ್ಕೆ ಬಂದರೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು ಸಿದ್ದರಾಮಯ್ಯನವರು. ಅಂದರೆ ಪ್ರತಿ ಬಜೆಟ್ನಲ್ಲೂ 10,000 ಕೋಟಿ ಕೊಡ್ತೀನಿ ಅಂತ. ಆದರೆ ಈಗ ಸಾಹೇಬರು ಉಲ್ಟಾ ಹೊಡೆದಿದ್ದಾರೆ. ನಾನು ಹೇಳಿದ್ದು 1 ವರ್ಷಕ್ಕೆ 10,000 ಕೋಟಿ ರೂಪಾಯಿ ಅಲ್ಲ, 5 ವರ್ಷಕ್ಕೆ 10,000 ಕೋಟಿ ರೂಪಾಯಿ ಅಂತಿದ್ದಾರೆ ನೋಡಿ. ಹುಬ್ಬಳ್ಳಿನಲ್ಲಿ ಹೇಳಿರೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಾನು ಏನು ಹೇಳಿದೆ ಅಂತ. 5 ವರ್ಷದಲ್ಲಿ 10,000 ಕೋಟಿವರೆಗೂ ಕೊಡಲಿಕ್ಕೆ ಸಾಧ್ಯತೆ ಇದೆ. 10,000 ಕೋಟಿ ಕೊಡ್ತೇನೆ ಅಂತ ಹೇಳಿ 5 ವರ್ಷದಲ್ಲಿ. 1 ವರ್ಷಕ್ಕಲ್ಲ, 5 ವರ್ಷಕ್ಕೆ 10,000 ಕೋಟಿ ಕೊಡ್ತೇನೆ ಅಂದಿದ್ದಂತೆ. ಅದು ಕೂಡ ಕೊಡ್ತೀನಿ ಅಂತಲ್ಲ, ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಂತೆ. ಸಿಎಂ ಸಿದ್ದರಾಮಯ್ಯನವರು ಹೀಗೆ ವಿಧಾನ ಪರಿಷತ್ನಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಇತ್ತೀಚೆಗೆ ನಡೆದ ಬಜೆಟ್ ಅಧಿವೇಶನದ ವೇಳೆ ವಿಧಾನ ಪರಿಷತ್ ಸದಸ್ಯ BM ಫಾರೂಕ್ ಅವರು ಅಲ್ಪಸಂಖ್ಯಾತರಿಗೆ 10,000 ಕೊಡ್ತೀನಿ ಎಂಬ ಸಿದ್ದರಾಮಯ್ಯನವರ ಭರವಸೆಯ ಮಾತಿನ ಬಗ್ಗೆ ನೆನಪಿಸಿದರು. ಈ ವೇಳೆ ಕೈಸನ್ನೆಯಲ್ಲೇ ಮಾತನಾಡಿದ ಸಿಎಂ ಅವರು 5 ವರ್ಷಕ್ಕೆ 10,000 ಕೋಟಿ ಅಂದರು. ಆದರೆ ನೀವು ಹಾಗೆ ಹೇಳಿಲ್ಲ ಅಂತ ಫಾರೂಕ್ ಅವರು ತಿಳಿಸಿದಾಗ ಎದ್ದು ನಿಂತ ಸಿಎಂ ಅವರು, ನಾನು ಹುಬ್ಬಳ್ಳಿಯಲ್ಲಿ ಹೇಳಿರೋದು, ನನ್ನ ಹೇಳಿಕೆ ಬಗ್ಗೆ ನನಗೆ ಸ್ಪಷ್ಟತೆ ಇದೆ, 5 ವರ್ಷದಲ್ಲಿ 10,000 ಕೋಟಿ ರೂಪಾಯಿ ಕೊಡೋಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ಅಂತ ಸಮಜಾಯಿಷಿ ಕೊಟ್ಟರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮಂಡಿಸಿದಂಥ ಬಜೆಟು ಡೀಪಾಗಿ ನೋಡಿದರೆ ಅದರಲ್ಲಿ ಏನು ಜಾದೂ ಇದೆ ಅಂತರ ಕಾಣ್ತಾ ಇದೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೈನಾರಿಟಿ ಬಗ್ಗೆ 3,000 ಕೋಟಿ ಈ ಸಲ ಕೊಟ್ಟಿದ್ದಾರೆ. ಕಳೆದ ಸಲ ತಾವು 2,116 ಕೋಟಿ ಕೊಟ್ಟಿದ್ದೀರಿ, ಈ ಸಲ 3,000 ಕೋಟಿ ಕೊಟ್ಟಿದ್ದೀರಾ. ತಮ್ಮ ಭಾಷಣ ನಾನು ಕೇಳಿದೆ, ಮೈನಾರಿಟಿಗೆ ನಮ್ಮ ಸರ್ಕಾರ ಬಂದು ಸುಮಾರು 10,000 ಕೋಟಿವರೆಗೆ ಕೊಡ್ತೀನಿ ಅಂತ ಹೇಳಿ. ಆಯ್ತು ಸರ್, ಕೊಡಿ. 5 ವರ್ಷದಲ್ಲಿ ನನಗೆ ಬಂದಿಲ್ಲ ಇವತ್ತು ಸ್ಟೇಟ್ಮೆಂಟಲ್ಲಿ 10,000 ಕೋಟಿವರೆಗೆ ಕೊಡ್ತೀನಿ. ಹುಬ್ಬಳ್ಳಿನಲ್ಲಿ ಹೇಳಿರೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಾನು ಏನು ಹೇಳಿದೆ ಅಂತ. 5 ವರ್ಷದಲ್ಲಿ 10,000 ಕೋಟಿವರೆಗೂ ಕೊಡಲಿಕ್ಕೆ ಸಾಧ್ಯತೆ ಇದೆ. 10,000 ಕೋಟಿ ಕೊಡ್ತೇನೆ ಅಂತ ಹೇಳಿ 5 ವರ್ಷದಲ್ಲಿ. ಸಿಎಂ ಅವರು ಹೀಗೆ ರಾಗ ಬದಲಿಸಿದಾಗ ಫಾರೂಕ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಬಜೆಟ್ ಗಾತ್ರ, ಇಲ್ಲಿನ ಅಲ್ಪಸಂಖ್ಯಾತರ ಪ್ರಮಾಣ ಮತ್ತು ಅನುದಾನದಲ್ಲಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಬೆಳಕು ಚೆಲ್ಲಿದ್ರು. ಈ ಬಜೆಟ್ನಲ್ಲೂ 1% ಕೊಟ್ಟಿಲ್ಲ. 5 ವರ್ಷಗಳಲ್ಲಿ 10,000 ಕೊಟ್ಟರೆ ಅದು ಎಲ್ಲಿಗೆ ಸಾಕಾಗುತ್ತೆ ಅಂತ ಸಿಎಂ ಎದುರಲ್ಲೇ ಫಾರೂಕ್ ಅವರು ಪ್ರಶ್ನೆ ಮಾಡಿದ್ರು. ಈ ಪ್ರಶ್ನೆಗೆ ಸಿಎಂ ಫುಲ್ ಸೈಲೆಂಟ್. ಅವರ ಬಳಿ ಉತ್ತರವೇ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂದರೆ 5 ವರ್ಷದಲ್ಲಿ 10,000 ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು. ಈ ಹಿಂದೆನೇ 2,000 ಕೋಟಿ ಕೊಟ್ಟಿದ್ರು. ಸುಮಾರು 6.5 ಕೋಟಿ ಜನಸಂಖ್ಯೆ ಇದೆ, 3,73,000 ಕೋಟಿ ಬಜೆಟು. ಈ ಮೈನಾರಿಟಿ, ಧಾರ್ಮಿಕ ಮೈನಾರಿಟಿ ಅಂದರೆ ನಮ್ಮ ಜೈನ್ಸು, ಸಿಖ್ರು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟ್ ಎಲ್ಲ ಸೇರಿ ಓವರಾಲ್ ಪಾಪ್ಯುಲೇಷನ್ ಒಂದು 21% ಇದೆ. 3,73,000 ಕೋಟಿಗೆ ನಾವು ಕೊಟ್ಟ ಬಜೆಟು 3,000 ಕೋಟಿ. ನಾಟ್ ಈವನ್ 1%, ಲೆಸ್ ದೆನ್ ಇಟ್ ಈಸ್ 1%, 0.7% ಆಗ್ತದೆ, 0.8% ಏನೋ. ಇದು ಸಾಕಾಗ್ತದಾ ಅಂತ ತಾವು ಹಂತ ಹಂತವಾಗಿ 10 ವರ್ಷಕ್ಕೆ ಮೈನಾರಿಟಿಗೆ 2,000 ರೂಪಾಯಿ ಕೊಟ್ಟರೆ 5 ವರ್ಷಕ್ಕೆ 10,000 ಕೋಟಿ ಹೆಂಗೆ ಸಾಕಾಗ್ತದೆ? ಯಾವುದರಲ್ಲಿ ಆಗ್ತದೆ? ಕರ್ನಾಟಕದ ಬಜೆಟ್ ಗಾತ್ರ 3,71,000 ಕೋಟಿ ರೂಪಾಯಿ. 5 ವರ್ಷದ ಬಜೆಟ್ ಲೆಕ್ಕ ಹಾಕಿದ್ರೆ ಸುಮಾರು 19 ಲಕ್ಷ ಕೋಟಿ ರೂಪಾಯಿ. 19 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ನಲ್ಲಿ 10,000 ಕೋಟಿ ರೂಪಾಯಿ ಅನುದಾನ ಕೊಡೋದು ಅಂದರೆ 0.5% ಆಗುತ್ತೇನೋ. ಈ ರಾಜ್ಯದಲ್ಲಿರುವ 21% ಜನಸಂಖ್ಯೆಯ ಅಲ್ಪಸಂಖ್ಯಾತರಿಗೆ ಇಷ್ಟು ಸಣ್ಣ ಮೊತ್ತದ ಅನುದಾನ ಕೊಟ್ಟರೆ ಅದರಲ್ಲಿ ಯಾವ ನ್ಯಾಯ ಇದೆ ಹೇಳಿ? ಈ ಬಜೆಟ್ನಲ್ಲೂ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 1% ಅನುದಾನವನ್ನು ಕೊಟ್ಟಿಲ್ಲ. ಆದರೂ ಈ ಸಲ ಕೊಟ್ಟ ಅನುದಾನದ ಪ್ರಮಾಣ 0.8% ಇದೆ. ಆದರೆ 5 ವರ್ಷದಲ್ಲಿ ಕೇವಲ 10,000 ಕೋಟಿ ರೂಪಾಯಿ ಕೊಟ್ಟರೆ ವರ್ಷಕ್ಕೆ 2,000 ಕೋಟಿ ರೂಪಾಯಿ ಅಷ್ಟೇ ಕೊಟ್ಟಂತಾಗತ್ತೆ. 5 ವರ್ಷಗಳಲ್ಲಿ ಕೊಟ್ಟ ಅನುದಾನದ ಪ್ರಮಾಣ ನೋಡಿದರೆ ಅದು 0.5ಕ್ಕೆ ಇಳಿಕೆಯಾಗತ್ತೆ. 21% ಜನರಿಗೆ ಕೇವಲ 0.5% ಅನುದಾನ. ಇಷ್ಟೊಂದು ಜುಜುಬಿ ಮೊತ್ತ ಏನಕ್ಕೆ? ಸಿದ್ದರಾಮಯ್ಯನವರೇ, ನೀವು ದಿನಾಲು ಭಾಷಣ ಹೊಡಿತಾ ಇರ್ತೀರಿ. ಅಲ್ಪಸಂಖ್ಯಾತರು, ಸಮಾನತೆ, ಸಹೋದರತೆ, ನ್ಯಾಯ, ಸಂಪತ್ತಿನಲ್ಲಿ ಪಾಲು, ಹಂಚಿಕೆ ಅಂತ.
ನೀವು 21% ಜನರಿಗೆ 5 ವರ್ಷಕ್ಕೆ 19 ಲಕ್ಷ ಕೋಟಿ ರೂಪಾಯಿ ಹಣದಲ್ಲಿ ಕೇವಲ 10,000 ಕೋಟಿ ಕೊಡ್ತೀನಿ ಅಂತಿರಲ್ಲ. ಇದ್ಯಾವ ಸೀಮೆಯ ಸಮಾನತೆ, ಇದ್ಯಾವ ಸೀಮೆಯ ನ್ಯಾಯ, ಇದ್ಯಾವ ಸೀಮೆಯ ಪಾಲು? ನೀವೇ ಹೇಳಬೇಕು. ನಿಮ್ಮನ್ನ ನೀವು ಸಮಾಜವಾದಿ, ಜಾತ್ಯತೀತವಾದಿ, ಅಲ್ಪಸಂಖ್ಯಾತರ ರಕ್ಷಕ ಅಂತೆಲ್ಲ ಹೇಳಿಕೊಳ್ತಾ ಇದ್ದೀರಿ. ಇದೇನಾ ನಿಮ್ಮ ಸಮಾಜವಾದ? ಇದೇನಾ ನಿಮ್ಮ ಜಾತ್ಯತೀತವಾದ? ಇದೇನಾ ನೀವು ಅಲ್ಪಸಂಖ್ಯಾತರನ್ನ ರಕ್ಷಿಸೋದು? ಯಾರಿಗೆ ಬೇಕು ನಿಮ್ಮ ಈ ಜುಜುಬಿ ಅನುದಾನ? ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು. ಅದೇನೆಂದ್ರೆ, ಸಿದ್ದರಾಮಯ್ಯನವರು ಕೊಟ್ಟ ಭರವಸೆಗಳ ಬಗ್ಗೆ ಅರ್ಧ ಸತ್ಯ ಹೇಳ್ತಾ ಇದ್ದಾರೆ. ಅವರು ಕೇವಲ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಕೊಟ್ಟ ಭರವಸೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಆದರೆ ಅದು CM ಆದ ಬಳಿಕ ಕೊಟ್ಟ ಭರವಸೆ. ಆದರೆ ಇಲ್ಲಿ 5 ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಅವರು ಹೇಳಿದ್ದೇನೆಂದ್ರೆ, ಮೊದಲ ಬಜೆಟ್ನಲ್ಲಿ 4,000 ಕೋಟಿಯಷ್ಟು ಕೊಟ್ಟಿದ್ದೇನೆ, ಪ್ರತಿ ವರ್ಷನೂ ಅದನ್ನು ಹೆಚ್ಚು ಮಾಡ್ತೇನೆ, ಅಂತಿಮವಾಗಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 10,000 ಕೋಟಿ ಖರ್ಚು ಮಾಡಬೇಕೆಂಬ ಉದ್ದೇಶ ಇದೆ ಎಂದಿದ್ರು. ಇದು ಸಿದ್ದರಾಮಯ್ಯನವರು 2ನೇ ಬಾರಿಗೆ CM ಆದಮೇಲೆ ಆಡಿರೋ ಮಾತುಗಳು. ಆದರೆ ಅವರು 2ನೇ ಬಾರಿ CM ಆಗುವ ಮೊದಲು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಲ್ಪಸಂಖ್ಯಾತರಿಗೆ ಬಜೆಟ್ನಲ್ಲಿ 10,000 ಕೋಟಿ ರೂಪಾಯಿ ಅನುದಾನ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ರು. ಆವಾಗ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ದರು. ಒಮ್ಮೆ ಬೀದರ್ನಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ, ಇನ್ನೊಮ್ಮೆ ಮಂಗಳೂರಿನ ಪುರಭವನದಲ್ಲಿ ನಡೆದ ಭಾವೈಕ್ಯತೆಯ ಸಮ್ಮೇಳನದಲ್ಲಿ, ಮತ್ತೊಮ್ಮೆ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ನಡೆದ ಶಾದಿ ಮಹಲ್ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರು ಈ ಭರವಸೆ ಕೊಟ್ಟಿದ್ರು. ಅವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂದರೆ, ನಾನು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದರೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ರೂಪಾಯಿ ಅನುದಾನ ಕೊಡ್ತೇನೆ ಅಂತಾನೆ ಹೇಳಿದರು. ಅಂದರೆ ಪ್ರತಿ ಬಜೆಟ್ನಲ್ಲಿ ಮುಸ್ಲಿಮರಿಗೆ 10,000 ಕೋಟಿ ರೂಪಾಯಿ ಕೊಡೋದಾಗಿ ವಚನ ಕೊಟ್ಟಿದ್ರೆ ಹೊರತು 5 ವರ್ಷಕ್ಕೆ 10,000 ಕೋಟಿ ಅಂತ ಎಲ್ಲೂ ಹೇಳಿರಲಿಲ್ಲ. ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಪ್ರಮುಖವಾಗಿ ಮುಸ್ಲಿಮರನ್ನೇ ಉದ್ದೇಶಿಸಿ ಅವರು ಹೆಚ್ಚಿನ ಅನುದಾನದ ಬಗ್ಗೆ ಮಾತನಾಡಿದರು. ಆದರೆ ಈಗ ಸಾಹೇಬ್ರು ಉಲ್ಟಾ ಹೊಡಿತಾ ಇದ್ದಾರೆ. ಬಹುಶಃ ಸಿದ್ದರಾಮಯ್ಯನವರಿಗೆ BJPಯವರ ಭಯ ಇದೆ ಅಂತ ಅನಿಸುತ್ತೆ. ಮುಸ್ಲಿಮರಿಗೆ ಅನುದಾನ ಕೊಟ್ಟರೆ BJP ಟೀಕೆ ಮಾಡುತ್ತೆ, ಅಪಪ್ರಚಾರ ಮಾಡುತ್ತೆ ಅನ್ನೋ ಭಯದಲ್ಲಿ CM ಅವರು ಹೀಗೆ ರಾಗ ಬದಲಿಸಿರುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರೇ, ನಮ್ಮ ತೆರಿಗೆ ನಮ್ಮ ಹಕ್ಕು. ಕರ್ನಾಟಕದಲ್ಲಿ ಸುಮಾರು 21% ಅಲ್ಪಸಂಖ್ಯಾತರಿದ್ದಾರೆ. ಅದರಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು, ಪಾರ್ಸಿಗಳು, ಸಿಖ್ಖರು ಎಲ್ಲರೂ ಸೇರ್ಕೊಂಡಿದ್ದಾರೆ. ನ್ಯಾಯ ಪ್ರಕಾರ ಈ ಜನವರ್ಗಕ್ಕೆ 21% ಲಾಭ ಸಿಗಬೇಕು. ಅಷ್ಟು ಕೊಡೋಕೆ ಆಗಲ್ಲ ಅಂತಲೂ ಗೊತ್ತು. ಬಜೆಟ್ನಲ್ಲಿ 10% ಕೊಡೋಕ್ಕೂ ಆಗಲ್ಲ ಅಂತಾನು ಗೊತ್ತು. ಆದರೆ 1-2-3% ಅನುದಾನ ಆದರೂ ಕೊಡಬೇಕಲ್ರಿ. ವಾರ್ಷಿಕ ಬಜೆಟ್ 3,71,000 ಕೋಟಿ ರೂಪಾಯಿ ಇರುವಾಗ ಅದರಲ್ಲಿ ಕನಿಷ್ಠ 10,000 ಕೋಟಿ ಆದರೂ ಕೊಡಬೇಕು. ಅಷ್ಟು ಕೊಟ್ಟರೆ 1-2% ಆದರೂ ಆಗುತ್ತೆ, ಸ್ವಲ್ಪನಾದರೂ ನ್ಯಾಯ ಸಿಗತ್ತೆ. ಅದು ಬಿಟ್ಟು ಜುಜುಬಿ ಅನುದಾನ ಕೊಟ್ಟು ನೀವು ಅಲ್ಪಸಂಖ್ಯಾತರಿಗೆ ಅಪಮಾನ ಮಾಡಬೇಡಿ. ತಮ್ಮ ಭಾಷಣ ನಾನು ಕೇಳಿದೆ, ಮೈನಾರಿಟಿಗೆ ನಮ್ಮ ಸರ್ಕಾರ ಬಂದು ಸುಮಾರು 10,000 ಕೋಟಿವರೆಗೆ ಕೊಡ್ತೀನಿ ಅಂತ ಹೇಳಿ. 5 ವರ್ಷದಿಂದ ನನಗೆ ಬಂದಿಲ್ಲ ಇವತ್ತು ಸ್ಟೇಟ್ಮೆಂಟಲ್ಲಿ 10,000 ಕೋಟಿವರೆಗೆ ಕೊಡ್ತೀನಿ. 5 ವರ್ಷದಲ್ಲಿ 10,000 ಕೋಟಿವರೆಗೂ ಕೊಡಲಿಕ್ಕೆ ಸಾಧ್ಯತೆ ಇದೆ. 10,000 ಕೋಟಿ ಕೊಡ್ತೇನೆ ಅಂತ ಹೇಳಿ 5 ವರ್ಷದಲ್ಲಿ.